ಬ್ರಿಟಿಷರು ಭಾರತ ದೇಶವನ್ನು ಆಳುತ್ತಿದ್ದಾಗ ಕೆಲವು ಪ್ರದೇಶಗಳನ್ನು ನೇರವಾಗಿ ಆಳುತ್ತಿದ್ದರು. ಇನ್ನು ಕೆಲವು ಪ್ರದೇಶಗಳನ್ನು ರಾಜರುಗಳು ಆಳುತ್ತಿದ್ದು ಬ್ರಿಟಿಷರಿಗೆ ತೆರಿಗೆಯನ್ನು ಕಟ್ಟುತ್ತಿದ್ದರು. ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗುವಾಗ ಹಿಂದೂಗಳು ಹೆಚ್ಚು ಇರುವ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿ ಇಂಡಿಯಾ ಅಂತ ಹೆಸರು ಇಟ್ಟು ಒಂದು ದೇಶವನ್ನಾಗಿ ಮಾಡಿದರು. ಹಾಗೆ ಮುಸ್ಲಿಂ ಹೆಚ್ಚಾಗಿ ಇರುವ ಪ್ರದೇಶಗಳನ್ನು ಒಟ್ಟಾಗಿ ಸೇರಿಸಿ ಪಾಕಿಸ್ತಾನ ಅಂತ ಹೆಸರು ಇಟ್ಟು ಇನ್ನೊಂದು ದೇಶವನ್ನಾಗಿ ಮಾಡಿದರು. ಈ ವಿಧವಾಗಿ ಬ್ರಿಟಿಷರು ಭಾರತ ದೇಶವನ್ನು 1947ರಲ್ಲಿ ಡಿವೈಡ್ ಮಾಡಿದರು. ಬ್ರಿಟಿಷರು ಹೋದ ನಂತರ ಸಹ ಕೆಲವು ರಾಜ್ಯಗಳನ್ನು ರಾಜರುಗಳು ಆಳುತ್ತಿದ್ದರು. ಇದರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಸಹ ಒಂದು. ಈ ರಾಜ್ಯ ಭಾರತದಲ್ಲೂ ಬೆರೆಯಲಿಲ್ಲ, ಆ ಕಡೆ ಪಾಕಿಸ್ತಾನದಲ್ಲೂ ಬೆರೆಯಲಿಲ್ಲ. ಜಮ್ಮು ಪ್ರದೇಶದಲ್ಲಿ ಹೆಚ್ಚಾಗಿ ಹಿಂದೂಗಳು ಇದ್ದಾರೆ, ಕಾಶ್ಮೀರದಲ್ಲಿ ಹೆಚ್ಚಾಗಿ ಮುಸ್ಲಿಂ ಇದ್ದಾರೆ. ಒಟ್ಟಾರೆ 70% ಮುಸ್ಲಿಂ, 30% ಹಿಂದೂಗಳು ಇದ್ದಾರೆ. ಹೆಚ್ಚಾಗಿ ಮುಸ್ಲಿಂ ಇರೋದ್ರಿಂದ ಪಾಕಿಸ್ತಾನದ ಕಣ್ಣು ಜಮ್ಮು ಕಾಶ್ಮೀರದ ಮೇಲೆ ಬಿದ್ದಿದೆ. 1948ರಲ್ಲಿ ಪಾಕಿಸ್ತಾನ ಮಿಲಿಟರಿ ಕಾಶ್ಮೀರಕ್ಕೆ ಎಂಟ್ರಿ ಆಗಿ ರಾಜರುಗಳ ಸೈನ್ಯದ ಜೊತೆ ಯುದ್ಧಗಳನ್ನು ಮಾಡುತ್ತಾ ಆ ಪ್ರದೇಶವನ್ನು ಆಕ್ರಮಿಸಿಕೊಂಡು ಬಂದರು. ಪರಿಸ್ಥಿತಿ ಕೈಮೀರಿ ಹೋದಾಗ ಆವಾಗ ಕಾಶ್ಮೀರದ ರಾಜ ಇಂಡಿಯಾದ ಹತ್ತಿರ ಬಂದು ಸಹಾಯ ಕೇಳಿದನು. ಜಮ್ಮು ಮತ್ತು ಕಾಶ್ಮೀರವನ್ನು ಇಂಡಿಯಾಕ್ಕೆ ಸೇರಿಸಿದರೆ ಮಾತ್ರ ಸಹಾಯ ಮಾಡುವುದಾಗಿ ಇಂಡಿಯಾ ಕಂಡೀಷನ್ ಅನ್ನು ಇಟ್ಟಿತು. ಆ ರಾಜ ಹಿಂದೂವಾದ್ದರಿಂದ ಅವನ ರಾಜ್ಯವನ್ನು ಇಂಡಿಯಾಗೆ ಸೇರಿಸಲು ಇಷ್ಟಪಟ್ಟನು, ಅಂಗೀಕರಿಸಿದನು, ಅಗ್ರಿಮೆಂಟ್ಗೆ ಸಹಿ ಮಾಡಿದನು. ಆವಾಗ ಜಮ್ಮು ಮತ್ತು ಕಾಶ್ಮೀರ ಲೀಗಲ್ ಆಗಿ ಇಂಡಿಯಾ ಸ್ಟೇಟ್ ಆಯಿತು. ಆಗ ಬೇಗನೆ ಇಂಡಿಯಾ ಮಿಲಿಟರಿ ಯುದ್ಧರಂಗಕ್ಕೆ ಇಳಿಯಿತು. 2/3 ಭಾಗ ಕಾಶ್ಮೀರವನ್ನು ಇಂಡಿಯಾ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಬಂತು. ಪಾಕಿಸ್ತಾನದ ಹಿಡಿತದಲ್ಲಿರುವ ಉಳಿದ 1 ಭಾಗ ಕಾಶ್ಮೀರವನ್ನು ಇಂಡಿಯಾ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದ್ರೊಳಗೆ UNO ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಮಧ್ಯಸ್ಥಿಕೆ ವಹಿಸಿ 2 ದೇಶಗಳ ಮಧ್ಯೆ ಯುದ್ಧವನ್ನು ನಿಲ್ಲಿಸಲಾಯಿತು. ಆವಾಗಿನಿಂದ 1 ಭಾಗವನ್ನು ಜಮ್ಮು ಮತ್ತು ಕಾಶ್ಮೀರ ಸ್ಟೇಟ್ ಪಾಕಿಸ್ತಾನ ಜೊತೆ ಇತ್ತು. ನಂತರ 1965ರಲ್ಲಿ ಕಾಶ್ಮೀರವನ್ನು ಪಾಕಿಸ್ತಾನವು ಆಕ್ರಮಿಸಿಕೊಳ್ಳಲು ಇನ್ನೊಂದು ಸಾರಿ ಪ್ರಯತ್ನಿಸಿತು, ಆದರೆ ಫೇಲ್ ಆಯಿತು. ಮತ್ತೆ 1999ರಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಇನ್ನೊಂದು ಸಾರಿ ಪ್ರಯತ್ನಿಸಿತು, ಮತ್ತೆ ಫೇಲ್ ಆಯಿತು. ಡೈರೆಕ್ಟ್ ಆಗಿ ಯುದ್ಧ ಮಾಡಿ ಫೇಲ್ ಆಗುವುದರಿಂದ ಈ ಬಾರಿ ಪಾಕಿಸ್ತಾನ ಸ್ಟ್ರಾಟಜಿ ಬದಲಾಯಿಸಿತು. ಇಂಡೈರೆಕ್ಟ್ ಆಗಿ ಯುದ್ಧ ಮಾಡಬೇಕು ಅಂದುಕೊಂಡಿತು. ಅದಕ್ಕೆ ಪಾಕಿಸ್ತಾನದ ಮಿಲಿಟರಿ ಕೆಲವು ಜನರನ್ನು ನೇಮಕ ಮಾಡಿ ಅವರಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಕೆಲವು ವೆಪನ್ಸ್ ಕೊಟ್ಟು ಸೀಕ್ರೆಟ್ ಆಗಿ ಬಾರ್ಡರ್ ಮೂಲಕ ಕಾಶ್ಮೀರಕ್ಕೆ ಕಳುಹಿಸಲು ಪ್ರಾರಂಭ ಮಾಡಿತು. ಹೀಗೆ ಸೀಕ್ರೆಟ್ ಆಗಿ ಇಂಡಿಯಾಕ್ಕೆ ಎಂಟ್ರಿ ಆದವರ ಟಾರ್ಗೆಟ್ ಅಂದ್ರೆ ಕಾಶ್ಮೀರದಲ್ಲಿ ಇಂಡಿಯನ್ ಸೋಲ್ಜರ್ಸ್ ಅನ್ನು ಸಾಯಿಸಿ ಅಲ್ಲಿರುವ ಜನರನ್ನು ಕೆರಳಿಸುವುದು, ಲಾ ಅಂಡ್ ಆರ್ಡರ್ ಹಾಳು ಮಾಡುವುದು. ಹೀಗೆ ಮಾಡಿದರೆ ಕಾಶ್ಮೀರದ ಜನರು ಇಂಡಿಯಾ ಆರ್ಮಿಯನ್ನು ದ್ವೇಷಿಸುತ್ತಾರೆ, ಪಾಕಿಸ್ತಾನಕ್ಕೆ ಸೇರಲು ಇಷ್ಟಪಡುತ್ತಿದ್ದಾರೆ ಅನ್ನೋ ಒಂದು ಭ್ರಮೆ ಫಾರಿನ್ ಕಂಟ್ರೀಸ್ ಪೊಲಿಟಿಷಿಯನ್ ಮನದಲ್ಲಿ ಮೂಡುತ್ತದೆ. ಆವಾಗ ಇಂಡಿಯಾದ ಮೇಲೆ ಇಂಟರ್ನ್ಯಾಷನಲ್ ನಿಂದ ಒತ್ತಡ ಹೆಚ್ಚಾಗುತ್ತದೆ, ಕಾಶ್ಮೀರವನ್ನು ಬಿಟ್ಟು ಬಿಡಿ. ಒಂದು ವೇಳೆ ಆ ಸಮಯದಲ್ಲಿ ಪಾಕಿಸ್ತಾನ ಬಂದು ಇಂಡಿಯಾ ಜೊತೆ ಯುದ್ಧ ಮಾಡಿದರೂ ಸಹ ಫಾರಿನ್ ಕಂಟ್ರೀಸ್ ಪಾಕಿಸ್ತಾನಕ್ಕೆ ಸಹಾಯ ಮಾಡುತ್ತದೆ ಅನ್ನೋ ಈ ಸ್ಟ್ರಾಟಜಿಯಿಂದ ಪಾಕಿಸ್ತಾನ 1990ರಿಂದ ಕೆಲವು ಮನುಷ್ಯರಿಗೆ ವೆಪನ್ಸ್ ಕೊಟ್ಟು ಸೀಕ್ರೆಟ್ ಆಗಿ ಇಂಡಿಯಾಗೆ ಕಳುಹಿಸಿ ಇಂಡಿಯಾ ಸೋಲ್ಜರ್ಸ್ ಅನ್ನು ಸಾಯಿಸುತ್ತಾರೆ. ಹಾಗೆ ಇಲ್ಲಿಗಲ್ ಆಗಿ ಇಂಡಿಯಾಗೆ ಎಂಟ್ರಿ ಆಗಿರುವವರನ್ನು ಭಯೋತ್ಪಾದಕರು ಅಂತ ಕರೆಯುತ್ತಾರೆ. ಈ ಭಯೋತ್ಪಾದಕರು ಜಸ್ಟ್ ಇಂಡಿಯಾ ಸೋಲ್ಜರ್ಸ್ ಅನ್ನು ಸಾಯಿಸುವುದಲ್ಲದೆ ಕಾಶ್ಮೀರದಲ್ಲಿ ಜಾಬ್ ಇಲ್ಲದವರನ್ನು ಕೆಲವು ಮಂದಿ ಯುವಕರನ್ನು ನೇಮಕ ಮಾಡಿಕೊಂಡು ಇಂಡಿಯಾ ಮಿಲಿಟರಿ ಅವರ ಮೇಲೆ ದ್ವೇಷವನ್ನು ಹೆಚ್ಚಿಸಿ ಇಲ್ಲ ಸಲ್ಲದ ಎಲ್ಲ ಮಾತನ್ನು ಹೇಳಿ ಬ್ರೈನ್ ವಾಶ್ ಮಾಡುತ್ತಾರೆ. ಸೊ ಅವಾಗ ಕಾಶ್ಮೀರದ ಯೂತ್ ಸಹ ಗನ್ಗಳನ್ನು ಹಿಡಿದುಕೊಂಡು ಯಾವಾಗ ಇಂಡಿಯನ್ ಸೋಲ್ಜರ್ಸ್ ಸಿಗುತ್ತಾರೋ ಯಾವಾಗ ಅವರನ್ನು ಸಾಯಿಸುವುದು ಅಂತ ಎದುರು ನೋಡುತ್ತಿರುತ್ತಾರೆ. ಇವರಿಗೆ ಗನ್ಸ್ ಮತ್ತು ಹಣವನ್ನು ಸಪ್ಲೈ ಮಾಡೋದು ಪಾಕಿಸ್ತಾನ ಮಿಲಿಟರಿ. ಆದರೆ ಇದನ್ನು ಪಾಕಿಸ್ತಾನ ಅಫಿಷಿಯಲ್ ಆಗಿ ಒಪ್ಪಿಕೊಳ್ಳುವುದಿಲ್ಲ. ಹೀಗೆ ಪಾಕಿಸ್ತಾನದಲ್ಲಿ ಟ್ರೈನಿಂಗ್ ತೆಗೆದುಕೊಂಡು ಸೀಕ್ರೆಟ್ ಆಗಿ ಇಂಡಿಯಾಗೆ ಎಂಟ್ರಿ ಆಗಿರುವ ಮನುಷ್ಯರಲ್ಲಿ ಮಸೂದ್ ಅಜರ್ ಆತ ಒಬ್ಬನು. ಈ ಮಸೂದ್ ಅಜರ್ನನ್ನು ಇಂಡಿಯಾ ಮಿಲಿಟರಿ 1994ರಲ್ಲಿ ಅರೆಸ್ಟ್ ಮಾಡಿತು. ಆವಾಗಿನಿಂದಲೂ ಈತನು ಇಂಡಿಯಾ ಜೈಲಿನಲ್ಲಿ ಇದ್ದಾನೆ. ಪಾಕಿಸ್ತಾನದಲ್ಲಿರುವ ಮಸೂದ್ ಅಜರ್ನ ರಿಲೇಟಿವ್ಗೆ ಈ ವಿಷಯ ತಿಳಿದು ಬಂತು. ಅವನನ್ನು ಹೇಗಾದರೂ ಮಾಡಿ ಜೈಲಿನಿಂದ ಬಿಡಿಸಿಕೊಳ್ಳಬೇಕು ಅಂದುಕೊಂಡನು. ಆದ್ದರಿಂದ 1999ರಲ್ಲಿ ನೇಪಾಳದಿಂದ ದಿಲ್ಲಿಗೆ ಹೋಗೋ ಒಂದು ಇಂಡಿಯನ್ ಫ್ಲೈಟ್ ಅನ್ನು ಮಸೂದ್ ಅಜರ್ಗೆ ಸಂಬಂಧಿಸಿದ ವ್ಯಕ್ತಿಗಳು ಹೈಜಾಕ್ ಮಾಡಿ ಆ ಫ್ಲೈಟ್ ಅನ್ನು ಅಫ್ಘಾನಿಸ್ತಾನದ ಒಂದು ಏರಿಯಾದಲ್ಲಿ ಲ್ಯಾಂಡ್ ಮಾಡಿದರು. ಆ ಸಮಯದಲ್ಲಿ ಆ ಏರಿಯಾವನ್ನು ತಾಲಿಬಾನ್ ರೂಲ್ ಮಾಡುತ್ತಿದ್ದರು. ಸೊ ತಾಲಿಬಾನ್ ಈ ಹೈಜಾಕರ್ಸ್ಗೆ ಸಪೋರ್ಟ್ ಕೊಟ್ಟರು. ಹೈಜಾಕರ್ಸ್ ಡಿಮ್ಯಾಂಡ್ ಅಂದ್ರೆ ಇಂಡಿಯಾದ ಜೈಲಿನಲ್ಲಿ ಅವರ 3 ಜನರನ್ನು ರಿಲೀಸ್ ಮಾಡುವುದು. ಆ 3ರಲ್ಲಿ ಮಸೂದ್ ಅಜರ್ ಸಹ ಒಬ್ಬ. ಆ ಸಮಯದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ವಾಜಪೇಯಿ ಅವರು ಏನು ಮಾಡೋದು ಅಂತ ಆಲೋಚನೆ ಮಾಡೋ ಸಮಯದಲ್ಲಿ ಹೈಜಾಕರ್ಸ್ ಆ ಪ್ಲೇನ್ನಲ್ಲಿರುವ
ಪ್ಯಾಸೆಂಜರ್ಸ್ನ ಒಬ್ಬನನ್ನು ಕೊಂದು ಹಾಕಿ ವಾರ್ನಿಂಗ್ ಕೊಟ್ಟರು. ಬೇಗನೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳದೆ ಹೋದರೆ ಸಾಲಾಗಿ ಎಲ್ಲಾ ಪ್ರಯಾಣಿಕರನ್ನು ಸಾಯಿಸುವುದಾಗಿ ಹೇಳಿದರು. ಇನ್ನೇನು ಮಾಡಲಾಗದೆ ಇಂಡಿಯನ್ ಗವರ್ನಮೆಂಟ್ 3 ಭಯೋತ್ಪಾದಕರನ್ನು ಹೈಜಾಕರ್ಸ್ಗೆ ಒಪ್ಪಿಸಿದರು. ಆವಾಗ ಹೈಜಾಕರ್ಸ್ ಪ್ರಯಾಣಿಕರನ್ನು ಬಿಟ್ಟು ಅಫ್ಘಾನಿಸ್ತಾನದಿಂದ ಪಾಕಿಸ್ತಾನಕ್ಕೆ ಓಡಿ ಹೋದರು. ಆವಾಗಿನಿಂದ ಮಸೂದ್ ಅಜರ್ ಪಾಕಿಸ್ತಾನದಲ್ಲೇ ಇದ್ದುಕೊಂಡು ಜೈಷ್ ಇ ಮೊಹಮ್ಮದ್ ಹೆಸರಿಂದ ಕರೆಯಲ್ಪಡುವ ಒಂದು ಭಯೋತ್ಪಾದಕರ ಸಂಸ್ಥೆಯನ್ನು ಪ್ರಾರಂಭಿಸಿದನು. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಒಂದೇ: ಕಾಶ್ಮೀರದಲ್ಲಿರುವ ಯುವಕರಿಗೆ ಬ್ರೈನ್ ವಾಶ್ ಮಾಡಿ ಆಯುಧಗಳನ್ನು, ಹಣವನ್ನು ಕೊಟ್ಟು ಭಾರತದ ಸೈನಿಕರನ್ನು ಸಾಯಿಸುವುದು. ಹಾಗೆ ಕೆಲವು ಮಂದಿಗೆ ಪಾಕಿಸ್ತಾನದಲ್ಲಿ ತರಬೇತಿ ಕೊಟ್ಟು ರಹಸ್ಯವಾಗಿ ಗಡಿ ಮೂಲಕ ಭಾರತಕ್ಕೆ ಕಳಿಸಲಾಗುತ್ತದೆ. ಜಮ್ಮು ಮತ್ತು ಕಾಶ್ಮೀರವನ್ನು ಯಾವಾಗಲಾದರೂ ಪಾಕಿಸ್ತಾನಕ್ಕೆ ಸೇರ್ಪಡೆ ಮಾಡಿಕೊಳ್ಳೋದು. ಮಸೂದ್ ಅಜರ್ನನ್ನು ನಮ್ಮಲ್ಲಿ ಭಯೋತ್ಪಾದಕ ಅಂತ ಕರೆಯುತ್ತೇವೆ, ಆದರೆ ಪಾಕಿಸ್ತಾನದಲ್ಲಿ ಆತನನ್ನು ಸ್ವಾತಂತ್ರ್ಯ ಹೋರಾಟಗಾರ ಅಂತ ಕರೆಯುತ್ತಾರೆ. ಏಕೆಂದರೆ ಅವನು ಕಾಶ್ಮೀರ ಪ್ರಜೆಗಳನ್ನು ಭಾರತದಿಂದ ಬಿಡಿಸುವುದಕ್ಕಾಗಿ ಹೋರಾಟ ಮಾಡುತ್ತಿದ್ದಾನೆ ಎಂದು ಪಾಕಿಸ್ತಾನದ ಪ್ರಜೆಗಳು ಅಂದುಕೊಂಡಿದ್ದಾರೆ. ಸೊ ಅವಾಗಿನಿಂದ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಇದ್ದುಕೊಂಡು ಪಾಕಿಸ್ತಾನದ ಯುವಕರಿಗೆ ತರಬೇತಿ, ಆಯುಧಗಳನ್ನು ಮತ್ತು ಹಣವನ್ನು ಕೊಟ್ಟು ಭಾರತದ ಮೇಲೆ ದಾಳಿಯನ್ನು ಮಾಡಿಸುತ್ತಿದ್ದಾನೆ. ಜೊತೆಗೆ ಪಾಕಿಸ್ತಾನದ ಮಿಲಿಟರಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡುತ್ತಿದೆ. ಇವನು ತುಂಬಾ ದಾಳಿಗಳನ್ನು ಮಾಡಿಸಿದ್ದಾನೆ. ಮಸೂದ್ ಅಜರ್ 2001ರಲ್ಲಿ 5 ಜನ ಭಯೋತ್ಪಾದಕರೊಂದಿಗೆ ಇಂಡಿಯನ್ ಪಾರ್ಲಿಮೆಂಟ್ ಮೇಲೆ ದಾಳಿ ಮಾಡಿಸಿದನು. ಈ 5 ಭಯೋತ್ಪಾದಕರು ಗವರ್ನಮೆಂಟ್ ಸ್ಟಿಕ್ಕರ್ ಅಂಟಿಸಿಕೊಂಡ ಕಾರಿನಲ್ಲಿ ಪಾರ್ಲಿಮೆಂಟ್ಗೆ ಪ್ರವೇಶ ಮಾಡಿದರು. ಕಾನ್ಸ್ಟೇಬಲ್ ಕಮಲೇಶ್ ಕುಮಾರಿ ಅವರನ್ನು ನೋಡಿ ಜೋರಾಗಿ ಕಿರುಚಿದರು. ತಕ್ಷಣವೇ ಕಿರುಚಿದ ಕಾನ್ಸ್ಟೇಬಲ್ ಅನ್ನು ಸಾಯಿಸಿದರು. ಆ ಸಮಯದಲ್ಲಿ ಬಹಳಷ್ಟು ಪೊಲಿಟಿಷಿಯನ್ಸ್ ಪಾರ್ಲಿಮೆಂಟ್ನಲ್ಲೇ ಇದ್ದರು. ಭಯೋತ್ಪಾದಕರು ಪಾರ್ಲಿಮೆಂಟ್ ಒಳಗೆ ಎಂಟ್ರಿ ಆಗುವುದಕ್ಕೆ ಮುಂಚೆನೆ ಸೆಕ್ಯೂರಿಟಿ ಫೋರ್ಸಸ್ ತುಂಬಾ ಕಷ್ಟಪಟ್ಟು ಅವರನ್ನು ಸಾಯಿಸಿದ್ದರು. ನಂತರ ಈ ಭಯೋತ್ಪಾದಕರಿಗೆ ಸಹಕರಿಸಿದ ಕೆಲವು ದೇಶದ್ರೋಹಿಗಳನ್ನು ಅರೆಸ್ಟ್ ಮಾಡಿ ಅವರಿಗೆ ಮರಣದಂಡನೆ ವಿಧಿಸಲಾಯಿತು. ಈ ಘಟನೆಯಿಂದ ಪಾಕಿಸ್ತಾನದ ಮೇಲೆ ಭಾರತ ತುಂಬಾ ಗಂಭೀರವಾಯಿತು. 2001ರಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲು ಭಾರತ ಸಿದ್ಧವಾಯಿತು. ಆದರೆ ಫಾರಿನ್ ಕಂಟ್ರೀಸ್ಗಳಿಂದ ಹಿಂದೆ ಸರಿಯಿತು. ಇದೇ ಮಸೂದ್ ಅಜರ್ ಮತ್ತೆ 2016ರಲ್ಲಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿರುವ ಉರಿ ಅನ್ನೋ ಪ್ರದೇಶದಲ್ಲಿ ದಾಳಿ ಮಾಡಿಸಿದನು. ಸೆಪ್ಟೆಂಬರ್ನಲ್ಲಿ ಉರಿ ಪ್ರದೇಶದಲ್ಲಿ ಕೆಲವು ಭಾರತ ಸೈನಿಕರು ಟೆಂಟ್ ಹಾಕಿ ಕ್ಯಾಂಪ್ ಹಾಕಿಕೊಂಡಿದ್ದರು. ಈ ವಿಷಯ ತಿಳಿದುಕೊಂಡ ಮಸೂದ್ ಅಜರ್ ತನ್ನ 4 ಜನರನ್ನು ರಹಸ್ಯವಾಗಿ ಪಾಕಿಸ್ತಾನದಿಂದ ಗಡಿ ಮೂಲಕ ಪಾಕಿಸ್ತಾನದ ಮಿಲಿಟರಿ ಸಹಾಯದಿಂದ ಭಾರತಕ್ಕೆ ಕಳುಹಿಸಿದನು. ಬೆಳಗಿನ ಜಾವ 5:30 ಸರಿಯಾಗಿ ಈ 4 ಜನ ಭಯೋತ್ಪಾದಕರು ಆರ್ಮಿ ಕ್ಯಾಂಪ್ನೊಳಗೆ ಎಂಟ್ರಿ ಆದರು. ಅಲ್ಲಿ ಹುಲ್ಲು ಎತ್ತರ ಇರೋದ್ರಿಂದ ಭಯೋತ್ಪಾದಕರಿಗೆ ಅದು ಪ್ಲಸ್ ಪಾಯಿಂಟ್ ಆಯಿತು. ಇವರು ಸೈನಿಕರು ಹಾಕಿಕೊಂಡ ಟೆಂಟ್ಗಳ ಹತ್ತಿರ ಹೋಗಿ 17 ಗ್ರೆನೇಡ್ಸ್ ಅನ್ನು ಎಸೆದರು. ಆವಾಗ ಟೆಂಟ್ಗಳಿಗೆ ಬೆಂಕಿಯಿಂದ ಅಂಟುಕೊಂಡಿತ್ತು. ಕೆಲವು ಸೈನಿಕರು ದಹನವಾಗಿ ಸತ್ತು ಹೋದರು. ಇನ್ನೂ ಕೆಲವು ಸೈನಿಕರುಗಳಿಗೆ ಗನ್ನಿಂದ ಸಾಯಿಸಿದರು. ಒಟ್ಟಾರೆ 19 ಜನ ಸಾವನ್ನಪ್ಪಿದರು. ಇವರಲ್ಲಿ 7 ಜನ ಸ್ಟಾಫ್ಸ್, ಉಳಿದವರು ಸೈನಿಕರು. 6 ಗಂಟೆ ಕಷ್ಟಪಟ್ಟು ಆ 4 ಜನ ಭಯೋತ್ಪಾದಕರನ್ನು ಮಧ್ಯಾಹ್ನಕ್ಕೆಲ್ಲ ಸಾಯಿಸಿದರು. ಈ ಘಟನೆ ನಡೆಯುವುದಕ್ಕಿಂತ ಮುಂಚೆ ಒಂದು ಇಂಡಿಯನ್ ಏರ್ ಬೇಸ್ ಮೇಲೆ ದಾಳಿ ಮಾಡಿದರು. ಈ 2 ಘಟನೆಗಳಿಂದ ಮೋದಿ ಸರ್ಕಾರ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿತು. ಅದಕ್ಕಾಗಿ ಏನಾದರೂ ಮಾಡಬೇಕು ಅಂದುಕೊಂಡಿತು. ಭಯೋತ್ಪಾದಕರು ಪಾಕಿಸ್ತಾನದಿಂದ ಸೀಕ್ರೆಟ್ ಆಗಿ ಭಾರತಕ್ಕೆ ನುಗ್ಗಿ ಬರುವ 10 ಸ್ಥಳಗಳನ್ನು ಇಂಡಿಯನ್ ಆರ್ಮಿ ಬಾರ್ಡರ್ನಲ್ಲಿ ಕಂಡುಹಿಡಿಯಿತು. ಅದರಲ್ಲಿ 4 ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡು ಇಸ್ರೋ ಹತ್ತಿರ ಹೋಗಿ ಸ್ಯಾಟಲೈಟ್ ಇಮೇಜಸ್ ಅನ್ನು ತೆಗೆದುಕೊಂಡರು. ಬಾರ್ಡರ್ಗೆ 2 ಕಿಲೋಮೀಟರ್ ದೂರದಲ್ಲಿರುವ ಪಾಕಿಸ್ತಾನ ಸೈಡ್ನಲ್ಲಿ 4 ಭಯೋತ್ಪಾದಕರ ತರಬೇತಿ ಕೇಂದ್ರಗಳು ಇದ್ದಾವೆ ಎಂದು ಆ ಇಮೇಜಸ್ ಮೂಲಕ ತಿಳಿದುಕೊಂಡರು. ಆ ತರಬೇತಿ ಕೇಂದ್ರಗಳನ್ನು ನಾಶ ಮಾಡುವ ಗುರಿಯಾಗಿಟ್ಟುಕೊಂಡರು. ಬಾರ್ಡರ್ಗೆ ಹತ್ತಿರದಲ್ಲಿರುವ ಜನರನ್ನು ಹಿಂದಿನ ದಿನ ಜಾಗ ಖಾಲಿ ಮಾಡಿಸಿದರು. ಸೆಪ್ಟೆಂಬರ್ 29ಕ್ಕೆ ರಾತ್ರಿ, ಅಂದರೆ ಉರಿ ದಾಳಿ ಮಾಡಿದ 11 ದಿನಗಳ ನಂತರ ಕೆಲವು ಮಂದಿ ಭಾರತ ಸೈನಿಕರನ್ನು ಹೆಲಿಕಾಪ್ಟರ್ ಮೂಲಕ ಬಾರ್ಡರ್ ಕ್ರಾಸ್ ಆಗಿ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆದರು. ಅವರು 2 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಭಯೋತ್ಪಾದಕರ ತರಬೇತಿ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿದರು. ತಮ್ಮಲ್ಲಿರುವ ಗನ್ಗಳಿಂದ, ರಾಕೆಟ್ ಲಾಂಚರ್ಸ್ನಿಂದ 4 ಕೇಂದ್ರಗಳನ್ನು ನಾಶ ಮಾಡಿದರು. ಬೆಳಗಿನ ಜಾವ 4 ಗಂಟೆಗೆಲ್ಲ ಸುರಕ್ಷಿತವಾಗಿ ಹಿಂತಿರುಗಿ ಬಂದಿದ್ದರು. ಹೀಗೆ ಶತ್ರುಗಳ ಭೂಭಾಗಕ್ಕೆ ಹೋಗಿ ಅಟ್ಯಾಕ್ ಮಾಡಿ ಮತ್ತೆ ಶೀಘ್ರವಾಗಿ ಹಿಂತಿರುಗಿ ಬಂದರೆ ಅದನ್ನೇ ಸರ್ಜಿಕಲ್ ಸ್ಟ್ರೈಕ್ಸ್ ಅನ್ನುತ್ತಾರೆ. ಈ ಸ್ಟ್ರೈಕ್ಸ್ ಏನಾದರೂ ತೀವ್ರವಾದರೆ ಅದು ಪೂರ್ಣ ಪ್ರಮಾಣದ ಯುದ್ಧವಾಗಿ ಬದಲಾಗೋ ಸಾಧ್ಯತೆ ಇದೆ. ಈ ಸ್ಟ್ರೈಕ್ಸ್ನಲ್ಲಿ 40 ಜನ ಭಯೋತ್ಪಾದಕರು, 2 ಪಾಕಿಸ್ತಾನದ ಸೈನಿಕರು ಸತ್ತು ಹೋದರು. ಭಾರತದ ಸೈನಿಕರಿಗೆ ಏನೂ ತೊಂದರೆ ಆಗಲಿಲ್ಲ. ಬೆಳಿಗ್ಗೆ 11 ಗಂಟೆಗೆ ಭಾರತ ಸರ್ಕಾರ ಒಂದು ಘೋಷಣೆಯನ್ನು ಪ್ರಕಟಿಸುತ್ತದೆ. ರಾತ್ರಿ ಸರ್ಜಿಕಲ್ ಸ್ಟ್ರೈಕ್ಸ್ ಕಂಡಕ್ಟ್ ಮಾಡಿದ್ದೇವೆ, ಆದರೆ ಇದನ್ನು ಪಾಕಿಸ್ತಾನ ಒಪ್ಪಿಕೊಳ್ಳಲಿಲ್ಲ. ಜಸ್ಟ್ ನಾರ್ಮಲ್ ಆಗಿ ಕ್ರಾಸ್ ಬಾರ್ಡರ್ ಫೈರಿಂಗ್ ನಡೆದಿದೆಯೋ ಹೊರತು ಸ್ಟ್ರೈಕ್ಸ್ ತರಹ ಘಟನೆಗಳು ನಡೆದಿಲ್ಲವೆಂದು
ಪಾಕಿಸ್ತಾನ ಆರೋಪ ಮಾಡಿದೆ. ಆದರೆ CNN ಅನ್ನೋ ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ ಒಂದು ಕವರ್ಟ್ ಆಪರೇಷನ್ ಮಾಡಿತ್ತು. ದಾಳಿ ನಡೆದ ಪ್ರದೇಶದ ಹತ್ತಿರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ CNN ಮೀಡಿಯಾಗೆ ಸೇರಿದ ಜರ್ನಲಿಸ್ಟ್ ಕಾಲ್ ಮಾಡಿದನು. ಈ ಜರ್ನಲಿಸ್ಟ್ ಇನ್ಸ್ಪೆಕ್ಟರ್ ಅನ್ನೋ ಹೆಸರಿನಿಂದ ಆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದನು. ಫೋನ್ನಲ್ಲಿ ಆ ಸ್ಟೇಷನ್ನ SI ರಾತ್ರಿ ನಡೆದ ಘಟನೆಗಳನ್ನೆಲ್ಲ ಹೇಳಿದನು. ಆ ಸ್ಟೋರಿ ಭಾರತ ಹೇಳಿದ ಸ್ಟೋರಿಗೆ ಮ್ಯಾಚ್ ಆಯಿತು. ಆದರೆ ಪಾಕಿಸ್ತಾನ ಮಾತ್ರ ಇವಾಗಿನವರೆಗೂ ಸರ್ಜಿಕಲ್ ಸ್ಟ್ರೈಕ್ಸ್ ನಡೆದಿದೆ ಎಂದು ಒಪ್ಪಿಕೊಳ್ಳುತ್ತಿಲ್ಲ. ಮತ್ತೆ 2019ರಲ್ಲಿ ಇತ್ತೀಚೆಗೆ ಪುಲ್ವಾಮಾ ಅಟ್ಯಾಕ್ ಆಗಿತ್ತು. ಈ ದಾಳಿಯೂ ಸಹ ಮಸೂದ್ ಅಜರ್ಗೆ ಸೇರಿದ ಜೈಷ್ ಇ ಮೊಹಮ್ಮದ್ ಆರ್ಗನೈಸೇಷನ್ ಮಾಡಿಸಿದ್ದು. ಅಹಮದ್ ಅನ್ನೋ ಯುವಕನನ್ನು ಜೈಷ್ ಇ ಮೊಹಮ್ಮದ್ ಆರ್ಗನೈಸೇಷನ್ ಬಹಳನೇ ಬ್ರೈನ್ ವಾಶ್ ಮಾಡಿ ಅಕ್ಯುರೇಟ್ ಪ್ಲಾನ್ನಿಂದ ಅಟ್ಯಾಕ್ ಮಾಡುವುದಕ್ಕೆ ಕಳುಹಿಸಿದೆ. 2500 CRPF ಜವಾನ್ಗಳು 78 ವಾಹನಗಳಲ್ಲಿ NH-44 ಮೇಲೆ ಜಮ್ಮುವಿನಿಂದ ಶ್ರೀನಗರಕ್ಕೆ ಹೋಗುತ್ತಿದ್ದರು. ಹೈವೇ ಮೇಲೆ ಒಂದು ಲೈನಲ್ಲಿ ಹೋಗುತ್ತಿದ್ದರು. ಅದೇ ಸಮಯದಲ್ಲಿ ಅಹಮದ್ ಅನ್ನೋ ಆತ ಮಹೇಂದ್ರ ಸ್ಕಾರ್ಪಿಯೋದಲ್ಲಿ ಅದೇ ಹೈವೇಯಲ್ಲಿ ಈ ಮಿಲಿಟರಿ ವೆಹಿಕಲ್ ಲೈನ್ ಪಕ್ಕದಲ್ಲಿ ಡ್ರೈವ್ ಮಾಡುತ್ತಿದ್ದನು. ಅವನ ಕಾರಿನಲ್ಲಿ 300 kg ತೂಕವಿರುವ ಬಾಂಬು ಇಟ್ಟುಕೊಂಡಿದ್ದನು. ಸಡನ್ ಆಗಿ ಅವನು ಸ್ಕಾರ್ಪಿಯೋನಿಂದ ಪಕ್ಕದಲ್ಲಿರುವ ಒಂದು ಆರ್ಮಿಯ ವ್ಯಾನ್ಗೆ ಡಿಕ್ಕಿ ಹೊಡೆದನು. ಬ್ಲಾಸ್ಟ್ ಆಯಿತು. ಆ ವ್ಯಾನ್ನಲ್ಲಿ ಪ್ರಯಾಣಿಸುತ್ತಿದ್ದ 44 ಜನರು ಸತ್ತು ಹೋದರು. ಸೊ ಈ ವಿಧವಾಗಿ ಜೈಷ್ ಇ ಮೊಹಮ್ಮದ್ ಆರ್ಗನೈಸೇಷನ್ ಇಂಡಿಯಾದ ಮೇಲೆ ದಾಳಿ ಮಾಡುತ್ತಲೇ ಇದೆ. ಇವಾಗ ನಿಮ್ಮೆಲ್ಲರಿಗೂ ಕೆಲವು ಡೌಟ್ ಬರಬಹುದು. ಈ ಎವಿಡೆನ್ಸ್ನೆಲ್ಲ ತೋರಿಸಿ ಪಾಕಿಸ್ತಾನದಲ್ಲಿರುವ ಮಸೂದ್ ಅಜರ್ನನ್ನು ಅರೆಸ್ಟ್ ಮಾಡಬಹುದಲ್ಲ? ಆದರೆ ಅಷ್ಟು ಸುಲಭವಾಗಿ ಸಾಧ್ಯವಾಗುವುದಿಲ್ಲ. ಅರೆಸ್ಟ್ ಮಾಡಬೇಕೆಂದರೆ ಎವಿಡೆನ್ಸ್ ಬೇಕು. ಆದರೆ ನಮಗೆ ಸಾಲಿಡ್ ಎವಿಡೆನ್ಸ್ ಸಿಗುತ್ತಿಲ್ಲ. ಏಕೆಂದರೆ ನಮಗೆ ಮ್ಯಾಕ್ಸಿಮಮ್ ಪಾಕಿಸ್ತಾನ ಲೋಗೋ ಹಾಕಿರುವ ವೆಪನ್ಸ್ಗಳೇ ಮಾತ್ರವೇ ಎವಿಡೆನ್ಸ್ ಆಗಿ ಸಿಗುತ್ತವೆ. ಅವುಗಳನ್ನು ಪಾಕಿಸ್ತಾನ ಎವಿಡೆನ್ಸ್ ಆಗಿ ಒಪ್ಪಿಕೊಳ್ಳುವುದಿಲ್ಲ. ಅವೆಲ್ಲ ಡೂಪ್ಲಿಕೇಟ್ ವೆಪನ್ಗಳೆಂದು ಪಾಕಿಸ್ತಾನದಲ್ಲಿ ತಯಾರಿಸಿದ್ದಲ್ಲ ಎಂದು ಪ್ರತಿ ಸಾರಿ ಕವರ್ ಮಾಡಿಕೊಳ್ಳುತ್ತಿದ್ದಾರೆ. ಕೆಲವು ಸಾರಿ ಕಾಲ್ ರೆಕಾರ್ಡ್ಸ್ಗಳು ಸಿಗುತ್ತವೆ. ಅವೆಲ್ಲ ಮಿಮಿಕ್ರಿ ಮಾಡಿದ್ದಾರೆ ಎಂದು ಮತ್ತೆ ಕವರ್ ಮಾಡಿಕೊಳ್ಳುತ್ತದೆ. ಸತ್ತು ಹೋದ ಭಯೋತ್ಪಾದಕರು ನಮ್ಮ ದೇಶದವರಲ್ಲ ಎಂದು ಪಾಕಿಸ್ತಾನ ಮತ್ತೆ ಕವರ್ ಮಾಡಿಕೊಳ್ಳುತ್ತದೆ. ಭಯೋತ್ಪಾದಕರಿಗೆ ಆರ್ಮಿಗಳ ಕುರಿತು ಇನ್ಫಾರ್ಮೇಷನ್ ಹೇಗೆ ತಿಳಿಯುತ್ತದೆ? ಹೇಗೆಂದರೆ ಭಯೋತ್ಪಾದಕರು ಕೆಲವು ಮಂದಿ ಲೋಕಲ್ ಪೀಪಲ್ಸ್ಗೆ ಹಣವನ್ನು ಕೊಟ್ಟು ಏಜೆಂಟ್ ಆಗಿ ಇಟ್ಟುಕೊಳ್ಳುತ್ತಾರೆ. ಮ್ಯಾಕ್ಸಿಮಮ್ ಜಾಬ್ ಇಲ್ಲದವರು, ಬೇಗನೆ ಹಣವನ್ನು ಸಂಪಾದನೆ ಮಾಡುವವರನ್ನು ಆರ್ಮಿ, ಪೊಲೀಸ್ ಕೈಯಲ್ಲಿ ಹೊಡೆತ ತಿಂದವರು, ಆರ್ಮಿಯಲ್ಲಿ ನಷ್ಟ ಹೋದವರು ಈ ತರಹದ ಕೆಲಸಗಳಿಗೆ ಒಪ್ಪಿಕೊಳ್ಳುತ್ತಾರೆ. ಸೈನಿಕರು ಎಲ್ಲೆಲ್ಲಿ ಇದ್ದಾರೆ, ಅವರ ನೆಕ್ಸ್ಟ್ ಪ್ಲಾನ್ ಏನು, ಇನ್ಫಾರ್ಮೇಷನ್ಗಳನ್ನೆಲ್ಲ ಈ ಏಜೆಂಟ್ಗಳಿಗೆ, ಭಯೋತ್ಪಾದಕರಿಗೆ ಮಾರುತ್ತಾರೆ. ಈ ಏಜೆಂಟ್ಸ್ ಲೋಕಲ್ ಪೀಪಲ್ಸ್ ಜೊತೆ ಬೆರೆಯುವುದರಿಂದ ಇಂಡಿಯನ್ ಆರ್ಮಿ ಈ ತರಹದ ಏಜೆಂಟ್ಸ್ಗಳನ್ನು ಕಂಡುಹಿಡಿಯುವುದಿಲ್ಲ. ಈ ಭಯೋತ್ಪಾದಕರಲ್ಲಿ ಕೆಲವು ಮಂದಿ ಪಾಕಿಸ್ತಾನ ಬಾರ್ಡರ್ನಿಂದ ಇಂಡಿಯಾ ಬಾರ್ಡರ್ಗೆ ಎಂಟ್ರಿ ಆಗಿರೋರೇ ಇರುತ್ತಾರೆ. ಇನ್ನೂ ಕೆಲವರು ಬ್ರೈನ್ ವಾಶ್ ಮಾಡಿರೋ ಕಾಶ್ಮೀರದ ಯುವಕರು ಇರುತ್ತಾರೆ. ಇದೇ ಟೋಟಲ್ ಕಾಶ್ಮೀರದ ಸ್ಟೋರಿ. ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಇನ್ನೂ ಈ ತರಹದ ಹೆಚ್ಚಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಬೇಕು ಅಂದ್ಕೊಂಡ್ರೆ ಈ ಕೂಡಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.